ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ನಿಮಗೆ ಅಂತಂದರೆ, ಇವತ್ತು ಎಲ್ಲ ಅಡುಗೆ ಎಲ್ಲನೂ ಆಯಿತು. ಆದರೆ ಈಗ ಚಿಕನ್ ತೊಗೊಂಬಂದ್ಬಿಟ್ಟಿದ್ದಾರೆ. ಚಿಕನ್ ಮಾಡಬೇಕು ಈಗ. ಸೊ ಹಾಗಾಗಿ ನನಗೊಂದು ಐಡಿಯಾ ಬಂತು. ಸೊ 1 ಪಾಟ್ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 1 ಪಾಟ್ ಚಿಕನ್ನ ಹೆಸರೇ ಹೊಸದಾಗಿದೆ ಅಂತ ನೀವು ಅಂದ್ಕೊಂಡಿರ್ಬೋದು. 1 ಪಾಟ್ ಬಿರಿಯಾನಿ ಬರುತ್ತಲ್ಲ, ಆ ರೀತಿ 1 ಪಾಟ್ ಚಿಕನ್ ಅಂತ ಮಾಡ್ತಾ ಇದ್ದೀನಿ. ಸೊ ಹೊಸ ರೆಸಿಪಿ, ತುಂಬ ಕ್ವಿಕ್ಕಾಗಿ, ತುಂಬ ಈಸಿಯಾಗಿ, ಸಖತ್ತಾಗಿ, ಯಮ್ಮಿಯಾಗಿ ಬರುತ್ತೆ. ಸೊ ಹಾಗಾಗಿ ಈ ವಿಡಿಯೋ ಮಾಡೋಣ, ನಿಮಗೂ ಯೂಸ್ಫುಲ್ ಆಗುತ್ತೆ. ಯಾರಿಗೆಲ್ಲ ಬೇಗ ಚಿಕನ್ ಮಾಡಿ ಮುಗಿಸ್ಬೇಕು, ಇಲ್ಲ ಕ್ವಿಕ್ಕಾಗಿ ಜಾಸ್ತಿ ಸಾಮಾನು ಹಾಕದೆ ಈಸಿಯಾಗಿ ನಿಮಗೆ ಚಿಕನ್ ಹೇಗೆ ಮಾಡೋದು ಎಲ್ಲನೂ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಅದಕ್ಕೋಸ್ಕರ ನಾನು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಈ ರೆಸಿಪಿ ಬಂದ್ಬಿಟ್ಟು ಎಲ್ಲರೂ ಈಸಿಯಾಗಿ ಮಾಡ್ಬೋದು. ಈವನ್ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಆಗಿರ್ಬೋದು, ಬ್ಯಾಚಲರ್ಸ್ ಆಗಿರ್ಬೋದು, ಅಡುಗೆ ಮಾಡೋಕ್ಕೆ ಬರದೇ ಇರೋರು ಕೂಡ ಈ ಚಿಕನ್ನ ಮಾಡ್ಬೋದು. ಸೊ ನಾನು ನಿಮಗೆ ತುಂಬ ಸಿಂಪಲ್ಲಾಗಿ, ತುಂಬ ಯಮ್ಮಿಯಾಗಿ ಮಾಡುವಂಥ 1 ಪಾಟ್ ಚಿಕನ್ ಡ್ರೈನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತಡ ಮಾಡೋದು ಬೇಡ, ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಓಕೆ, ಸೊ ಈಗ ನಾನು 1 ಪಾಟ್ ಚಿಕನ್ ಡ್ರೈನ ಯಾವ ರೀತಿ ಮಾಡೋದಂತ ನಿಮ್ಗೆ ತೋರಿಸ್ತೀನಿ. ಎಲ್ಲ ಸಾಮಾನ ನಾನು ಇಲ್ಲಿ ಇಟ್ಟಿದ್ದೀನಿ, ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಅಪ್ಪು ಈ ಕಡೆ ತೋರಿಸುಮ್ಮ. ಇಲ್ಲಿ ಬಂದ್ಬಿಟ್ಟು ನೀವು ನೋಡ್ಬೋದು, ನಾನು 1/2 kg ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇದು 1/2 kgಗಿಂತ ಸ್ವಲ್ಪ ಜಾಸ್ತಿನೇ ಇದೆ. ಇದರಲ್ಲಿ ನಾನು ಲಿವರ್ ಕೂಡ ಹಾಕಿ ಮಿಕ್ಸ್ ಮಾಡಿದ್ದೀನಿ, ಯಾಕಂದರೆ ಲಿವರ್ ಹಾಕಿದರೆ ನಿಮಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಹಾಗಾಗಿ ಏನೇನು ಸಾಮಗ್ರಿಗಳು ಬೇಕು ಅಂತಂದರೆ, ಖಾರದ ಪುಡಿ, ಅರಿಶಿನ ಪುಡಿ, ಆಮೇಲೆ ಮೆಣಸಿನ ಪುಡಿ, ಆಮೇಲೆ ಉಪ್ಪು ಬೇಕು, ಕೊತ್ತಂಬರಿ, ಆಮೇಲೆ ಪುದೀನಾನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಆಮೇಲೆ ಹಸಿಮೆಣಸಿನ್ಕಾಯಿನ ನಾನು 1-2 ಇಟ್ಕೊಂಡಿದ್ದೀನಿ, ಆಮೇಲೆ 1 ಕಪ್ ಫ್ರೆಶ್ ಆಗಿರೋ 1 ಕಪ್ ಮೊಸರು ಇಟ್ಕೊಂಡಿದ್ದೀನಿ. ಈಗ ಇದೆಲ್ಲ ಯಾವ ರೀತಿ ಮಿಕ್ಸ್ ಮಾಡೋದಂತ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಎಲ್ಲಾನು ಇದರಲ್ಲೇ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಸೊ ಈಗ ನಾನು ತೋರಿಸ್ತೀನಿ ಯಾವ ರೀತಿ ಮಿಕ್ಸ್ ಮಾಡೋದಂತ. ಈಗ ಫಸ್ಟು ಈ ಚಿಕನ್ಗೆ ಬಂದ್ಬಿಟ್ಟು ನಾನು ಚಿಲ್ಲಿ ಪೌಡರ್ ಹಾಕ್ಕೋತೀನಿ. ನಿಮಗೆ ಖಾರ ಬಂದ್ಬಿಟ್ಟು ಯಾವ ರೀತಿ ಬೇಕೋ ಆ ರೀತಿ ಹಾಕೋಬಹುದು. ನಮ್ಮ ಮನೇಲಿ ಸ್ವಲ್ಪ ಖಾರ ಕಡಿಮೆನೇ ತಿನ್ನೋದು. ಸೊ ಮಕ್ಕಳೆಲ್ಲ ಇರೋದ್ರಿಂದ ನಾನು ಖಾರನ ಸ್ವಲ್ಪ ಕಮ್ಮಿ ಹಾಕ್ತೀನಿ. ಆದ್ರೂ ಇಲ್ಲಿ ನಾನು ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ, ಪೆಪ್ಪರ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ, ಹಸಿಮೆಣಸಿನ್ಕಾಯಿನೂ ಯೂಸ್ ಮಾಡ್ತಾ ಇದ್ದೀನಿ, ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಆದರೆ ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಇದ್ರೆ ನಾನು ಹಾಕೋ ಕ್ವಾಂಟಿಟಿಗಿಂತ ಸ್ವಲ್ಪ ಜಾಸ್ತಿ ನೀವು ಹಾಕೋಬಹುದು. ಓಕೆ, ಈಗ ನಾನು ಚಿಲ್ಲಿ ಪೌಡರ್ನ ಈ ಸ್ಕೂಪಲ್ಲಿ ಆಫ್ ಹಾಕ್ತಾ ಇದ್ದೀನಿ. ಅದಾದಮೇಲೆ 1/2 ಸ್ಕೂಪ್ ಅರಿಶಿನ ಪುಡಿ, ಒಂದು ಸ್ವಲ್ಪ ಹಾಕಿ. ಆಮೇಲೆ ಪೆಪ್ಪರ್ ಬಂದ್ಬಿಟ್ಟು ಮೇನ್ ನಿಮಗೆ ಟೇಸ್ಟ್ ಕೊಡೋದು ಏನಂದರೆ ಪೆಪ್ಪರ್. ಸೊ ಹಾಗಾಗಿ ಪೆಪ್ಪರ್ ಬಂದ್ಬಿಟ್ಟು ನಾನು ಈ ರೀತಿ 1 ಸ್ಕೂಪ್ ಫುಲ್ ಹಾಕ್ತಾ ಇದ್ದೀನಿ ಪೆಪ್ಪರ್ನ. ಒಂದು ಸ್ಕೂಪ್ ಫುಲ್ ನಾನು ಪೆಪ್ಪರ್ ಹಾಕಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇದು 1 ಸ್ಪೂನ್ ಹಾಕ್ತಾ ಇದ್ದೀನಿ, ಆಯಿತಾ. ಅದಾದಮೇಲೆ ಈ ಹಸಿ ಮೆಣಸಿನಕಾಯಿನ ಬಂದ್ಬಿಟ್ಟು ಸೆಂಟ್ರಲ್ಲಿ ಸ್ವಲ್ಪ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕಿ. 2 ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಏನು ಕಟ್ ಮಾಡಿ ನಾನು 2 ಹಸಿಮೆಣಸಿನ್ಕಾಯಿ ತಗೊಂಡಿರೋದು, ಯಾಕಂದರೆ ಚಿಲ್ಲಿ ಪೌಡರು ಆಮೇಲೆ ಎಲ್ಲ ಸ್ಪೈಸಸ್ ಹಾಕ್ತಾ ಇದ್ದೀನಲ್ಲ, ತುಂಬ ಖಾರ ಆಗ್ಬಿಡುತ್ತೆ ಅಂತ 2 ತೊಗೊಳ್ತಾ ಇದ್ದೀನಿ. ನಾನು ನಿಮ್ಗೆ ಮೊದಲೇ ಹೇಳಿರೋ ಪ್ರಕಾರ ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಸೇರಿಸ್ಕೋಬೋದು ಅಷ್ಟೇ. ಓಕೆ, ಇಲ್ಲಿ ನೋಡ್ಬೋದು 2 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಈಗ ಇಲ್ಲಿ ನೋಡಿ, 1 ಕೈಯಷ್ಟು ಪುದೀನ ಹಾಕ್ತಾ ಇದ್ದೀನಿ, ಆಮೇಲೆ 1 ಕೈಯಷ್ಟು ಕೊತ್ತಂಬರಿ ಹಾಕ್ತಾ ಇದ್ದೀನಿ. ನೋಡೋಕ್ಕೆ ಒಂಥರ ವಿಚಿತ್ರವಾಗಿ ಕಾಣಿಸ್ಬೋದು ನಿಮಗೆ, ಬಟ್ ನೀವು ಇದನ್ನ ಒಂದ್ಸತಿ ಮಾಡಿ ನೋಡಿ, ಸಖತ್ತು ಯಮ್ಮಿಯಾಗಿ ಬರುತ್ತೆ. ಈಗ ಕೊತ್ತಂಬರಿ ಹಾಕಿದ್ದೀನಿ, ಪುದೀನ ಹಾಕಿದ್ದೀನಿ, ಎಲ್ಲ ನನ್ನ ಕೈಯಷ್ಟು ಅಳತೆಗೆ ಹಾಕಿದ್ದೀನಿ. ನಿಮ್ಗೆ ಏನಾದರೂ ಕರೆಕ್ಟಾಗಿ ಅಳತೆ ಬೇಕಂದ್ರೆ 1 ಕಪ್ ಅಂತ ಅನ್ಕೊಳ್ಳಿ. ಈಗ ಬಂದ್ಬಿಟ್ಟು ಈ ಫ್ರೆಶ್ ಮೊಸರನ್ನ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ. ಈಗ ನೋಡಿ, ಇದು ಈ ರೀತಿ ಕಾಣಿಸ್ತಾ ಇದೆ. ಈಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕಿ, ಅಂದರೆ ನಿಮಗೆ ಕರೆಕ್ಟಾಗಿ ಹೇಳಬೇಕಂದ್ರೆ ಈ ಸ್ಪೂನಲ್ಲಿ ನಿಮಗೆ 2 ಸ್ಪೂನಷ್ಟು ಆಯಿಲ್ ಇದನ್ನು ಹಾಕಬೇಕು. ಓಕೆ,
ಈಗ ನೋಡಿ, ನಿಮಗೆ ನೋಡೋದಕ್ಕೆ ಎಲ್ಲ ಈ ರೀತಿ ಕಾಣಿಸ್ತಾ ಇದೆ. ಇದೇನಪ್ಪ ಈ ರೀತಿ ಮಾಡಿಬಿಟ್ಟು ಚಿಕನ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀರೇನೋ. ಸೀರಿಯಸ್ಲಿ ನೀವು ಇದು ಒಂದ್ಸತಿ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಇದನ್ನ ಮಾಡ್ತೀರಾ. ಇದು ಎಲ್ಲಾನು ಈಗ ಹಾಕಿ ಆಯ್ತು. ಈಗ ಇದನ್ನ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಈಗ ನೋಡಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು ನೀವು, ನಾನು ಇನ್ನೂ ಸ್ಟವ್ ಅಲ್ಲಿ ಇಟ್ಟೇ ಇಲ್ಲ, ಇದನ್ನ ಎಲ್ಲ ಕೆಳಗಡೆನೆ ಹಾಕೊಂಡು ಮಿಕ್ಸ್ ಮಾಡ್ತಾ ಇರೋದು. ಸೊ ಅದಕ್ಕೆ ಇದನ್ನ 1 ಪಾಟ್ ಚಿಕನ್ ಅಂತ ಹೇಳೋದು. ಎಲ್ಲಾನು ರೆಡಿ ಮಾಡ್ಕೊಂಡು ಆದ್ಮೇಲೆ ಇದನ್ನ ಸ್ಟವ್ ಅಲ್ಲಿ ಇಟ್ಬಿಟ್ಟು ನೀವು ಮಾಡೋದಷ್ಟೇ, ಬೇಗನೆ ಆಗೋಗುತ್ತೆ, ತುಂಬಾ ಯಮ್ಮಿ ಆಗಿರುತ್ತೆ. ನೀವು ಒಂದ್ಸತಿ ಮಾಡಿದ್ರೆ ನೀವು ಮತ್ತೆ ಮತ್ತೆ ಮಾಡ್ತೀರಾ, ಯಾಕಂದ್ರೆ ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ ಇದು ಮಾಡೋದಿಕ್ಕೆ. ತುಂಬಾ ಈಸಿ, ಎಲ್ಲರೂ ಮಾಡ್ಬೋದು. ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲಾನು ಮಿಕ್ಸ್ ಮಾಡಿ ಆದ್ಮೇಲೆ ನಾನಿನ್ನು ಇದನ್ನ ಒಂದು 5-10 ನಿಮಿಷ ಇದನ್ನ ಈ ರೀತಿ ಮುಚ್ಚಿಬಿಟ್ಟು ರೆಸ್ಟ್ ಮಾಡೋದಕ್ಕೆ ಇಡ್ತೀನಿ. ಸೊ ಒಂದು 5-10 ನಿಮಿಷ ಇದು ಹಾಗೆ ಇರಲಿ. ಸೊ ಈಗ ಒಂದು 10-15 ನಿಮಿಷ ಆಯ್ತು. 10 ಮಿನಿಟ್ಸ್ ಅಲ್ಲ, 15 ಮಿನಿಟ್ಸೇ ಆಗೋಯ್ತು. ಸೊ ಇದನ್ನ ಯಾವ ರೀತಿ ಕುಕ್ ಮಾಡೋದಂತ ನಾನು ನಿಮ್ಗೆ ತೋರಿಸ್ತೀನಿ, ಆಯ್ತಾ. ಈಗ ಇದು 10-15 ನಿಮಿಷ ಆಗೋಯ್ತು. ನಮ್ ಕ್ಯಾಮ್ರಾಮನ್ ಅಪ್ಪು ಬಂದ್ಬಿಟ್ಟು ಝೂಮ್ ಔಟು ಝೂಮ್ ಇನ್ನು, ಝೂಮ್ ಔಟು ಝೂಮ್ ಇನ್ನು ಮಾಡಿ ಮಾಡಿ ತೆಗಿತಾ ಇದ್ದಾರೆ. ಸೊ ಇವತ್ತು ಅವರೇ ಕ್ಯಾಮ್ರಾಮನ್. ಸೊ ಹಾಗಾಗಿ ತುಂಬಾ ಇಂಟ್ರೆಸ್ಟ್ ಇಂದ ಮಾಡ್ತಾ ಇದ್ದಾರೆ ಅವರು. ಅವ್ರ ಪಪ್ಪ ಇವತ್ತು ಬ್ಯುಸಿ ಇದ್ದಾರೆ. ಸೊ ಹಾಗಾಗಿ ನಮ್ಮ ಪುಟ್ಟ ಪಾಪು ಇವತ್ತು ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದಾನೆ. ಸ್ವಲ್ಪ ಏನಾದರೂ ವಿಡಿಯೋ ಶೇಕ್ ಗಿಕ್ಕಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಇದನ್ನ ಕುಕ್ ಮಾಡೋದು ಹೇಗೆ ಅಂತ ಹೇಳ್ತೀನಿ, ಆಯ್ತಾ. ಈಗ ಒಂದು 15 ಮಿನಿಟ್ಸ್ ಇದಾಗಿದೆ, ರೆಸ್ಟ್ ಮಾಡಿ ಆಗಿದೆ. ಈಗ ಇದನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈಗ ನಾನು ಎಲ್ಲಾನು ಅದರಲ್ಲೇ ಮಿಕ್ಸ್ ಮಾಡಿ ಆಯ್ತು. ಈಗ ನಾನು ಸ್ಟವ್ ಆನ್ ಮಾಡ್ತೀನಿ. ಸ್ಟವ್ ಆನ್ ಮಾಡಿಬಿಟ್ಟು ಇದೆಲ್ಲ ರೆಡಿ ಮಾಡಿರ್ತೀವಲ್ಲ, ಇದನ್ನ ಜಸ್ಟ್ ಅದ್ರ ಮೇಲೆ ಇಟ್ಬಿಡಿ ಅಷ್ಟೇ, ಈ ರೀತಿ. ಓಕೆ, ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ. ಇದು ಬಂದ್ಬಿಟ್ಟು ಸ್ವಲ್ಪ ಕಡಿಮೆ ಉರಿಯಲ್ಲಿ ಒಂದು 5-10 ನಿಮಿಷ ಹಾಗೆ ಇರಲಿ, ಓಪನ್ ಮಾಡಬೇಡಿ. 5-10 ನಿಮಿಷ ಅದು ಹಾಗೆ ಇರಲಿ, ಕಡಿಮೆ ಉರಿಯಲ್ಲಿ ಇಡಬೇಕು. ನೋಡ್ಬೋದು ಇಲ್ಲಿ ನಾನು ಕಡಿಮೆ ಇಟ್ಟಿದ್ದೀನಿ. ಈ ರೀತಿ ಕಡಿಮೆ ಉರಿಯಲ್ಲಿ ಬಂದ್ಬಿಟ್ಟು ಒಂದು 10 ನಿಮಿಷ ಅದು ಹಾಗೆ ಕುಕ್ ಆಗಲಿ. ಈಗ 10 ನಿಮಿಷ ಆಗಿದೆ, ನಾನು ಇದನ್ನ ಏನು ಮಾಡಿಲ್ಲ. ಈಗ 10 ನಿಮಿಷ ಆದ್ಮೇಲೆ ನಿಮ್ಗೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡ್ಬೋದು, ಈಗ 10 ನಿಮಿಷ ಆದ್ಮೇಲೆ ನಿಮ್ಗೆ ಈ ರೀತಿ ಚಿಕನ್ ಎಲ್ಲಾನು ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೊಂಡು ಬರುತ್ತೆ. ಮತ್ತೆ ಎಕ್ಸ್ಟ್ರಾ ಆಯಿಲ್ ಹಾಕಿಲ್ಲ, ನೀರ್ ಹಾಕಿಲ್ಲ, ಏನು ಮಿಕ್ಸ್ ಮಾಡಿಲ್ಲ, ಜಸ್ಟ್ 10 ನಿಮಿಷ ಹಾಗೆ ಬಿಟ್ಟಿದ್ದೆ. ಈಗ ನೋಡ್ಬೋದು ನಿಮ್ಗೆ ಚಿಕನ್ ಈ ರೀತಿ ಕಾಣಿಸ್ತಾ ಇದೆ. ಈಗ ನಾನು ಇದನ್ನ ಏನ್ ಮಾಡ್ತೀನಿ ಅಂದ್ರೆ, ಒಂದ್ಸತಿ ಇದನ್ನ ಕಲಿಸ್ತೀನಿ. ಒಂದ್ಸತಿ ಎಲ್ಲಾನು ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಡೋಣ. ಇದೆಲ್ಲ ಮಿಕ್ಸ್ ಮಾಡಿ ಆದ್ಮೇಲೆ ಇದು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಇದನ್ನ 1 ಸ್ಪೂನ್ ಅಷ್ಟು ನಾನು ಫುಲ್ ಈಗ ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ನೀವು ಮಿಕ್ಸ್ ಮಾಡಬೇಕಾದ್ರೆ ಕೂಡ ಹಾಕೋಬಹುದು, ಬಟ್ ಇವಾಗ ಹಾಕೊಂಡ್ರೆ ನಿಮ್ಗೆ ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಈಗ ಹಾಕೊಳ್ತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್ ಫುಲ್ ಕಂಪ್ಲೀಟ್ ಆಗಿ ಹಾಕಿದ್ದೀನಿ. ಹಾಕ್ಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಕಟ್ಕೊಂಡ್ಬಿಡೋಣ. ಈಗ ನಾನು ಸ್ವಲ್ಪ ಫ್ಲೇಮ್ನ ಜಾಸ್ತಿ ಇಡ್ತಾ ಇದ್ದೀನಿ. ಸೊ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲಾನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿದ ತಕ್ಷಣ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಈಗ ಇದು ಚೆನ್ನಾಗಿ ಡ್ರೈ ಆಗಬೇಕು. ನೋಡಿ, ಆಯಿಲ್ ಎಲ್ಲಾನು ಹೊರಗಡೆ ಬರ್ತಾ ಇದೆ. ನಾನು ಎಕ್ಸ್ಟ್ರಾ ಆಯಿಲ್ ಏನು ಹಾಕಿಲ್ಲ. ಸೊ ಇದಾಗ್ಲಿ, ಇನ್ನೊಂದ್ಸತಿ ಮಿಕ್ಸ್ ಕೊಡೋಣ. ಚಿಕನ್ ಬಂದ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗಲಿ, ಅದಾದ್ಮೇಲೆ ನಾವು ಓಪನ್ ಮಾಡೋಣ. ಈಗ ಚಿಕನ್ ಬಾಯ್ಲ್ ಆಗ್ತಾ ಇದೆ. ಇಲ್ಲಿ ನಾನು ಲಿಡ್ನ ಕವರ್ ಮಾಡಿದ್ದೀನಿ, ಯಾಕಂತಂದ್ರೆ ಚಿಕನ್ನ ಬಾಯ್ಲ್ ಮಾಡ್ಬೇಕಲ್ವಾ, ಹಾಗಾಗಿ. ಆಮೇಲೆ ಬಂದ್ಬಿಟ್ಟು ನಾವು ಲಿಡ್ನ ಓಪನ್ ಮಾಡೋಣ, ಯಾಕಂದ್ರೆ ಆ ಸ್ಮೆಲ್ ಎಲ್ಲಾನು ಹೊರಗಡೆ ಬರಬೇಕು. ಅಂದ್ರೆ ನಾವು ಕರ್ಡು, ಆಮೇಲೆ ಆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಇದೆಲ್ಲ ಹಸಿ ವಾಸನೆ ಎಲ್ಲ ಹೊರಗಡೆ ಬರಬೇಕು. ಸೊ ಹಾಗಾಗಿ ಒಂದು 10 ನಿಮಿಷ ಆದಮೇಲೆ ನಾವು ಲಿಡ್ನ ಓಪನ್ ಮಾಡಿಬಿಟ್ಟು ಬಿಡೋಣ. ಆಮೇಲೆ ಒಂದು ಒಳ್ಳೆ ಮಿಕ್ಸ್ನ ಕೊಟ್ಬಿಡೋಣ. ಓಕೆ, ತುಂಬ ಬೇಗ ಆಗುತ್ತೆ ಅಡುಗೆ ಮಾಡೋದು. ಈಗ ಎಲ್ಲ ಮಾಡಿ ಆದಮೇಲೆ ನಿಮಗೆ ಒಂದೊಂದ್ಸತಿ ಬೋರ್ ಆಗಿರುತ್ತೆ ಚಿಕನ್, ಅಯ್ಯೋ ಈಗ ಚಿಕನ್ ಮಾಡಬೇಕಾ ಅಂತ ಅನಿಸಿರುತ್ತೆ. ಆ ಟೈಮಲ್ಲಿ ಕೂಡ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು. ಯಾಕಂದರೆ ತುಂಬ ಎಫರ್ಟ್ ಹಾಕಿ ಮಾಡೋದು ಏನೂ ಇರಲ್ಲ ಇದರಲ್ಲಿ. ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದೇ ಸತಿ ಸ್ಟವಲ್ಲಿ ಹಾಕ್ಬಿಟ್ಟು ಫಿನಿಶ್ ಮಾಡೋದು ಅಷ್ಟೇ. ಸೊ ಹಾಗಾಗಿ ತುಂಬ ಈಸಿ ರೆಸಿಪಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಪ್ಲೀಸ್ ಒಂದ್ಸತಿ ಮನೇಲಿ ಇದನ್ನ ಟ್ರೈ ಮಾಡಿ. ಓಕೆ, ಸೊ ಈಗ ಇದನ್ನ ಲಿಡ್ ಓಪನ್ ಮಾಡೋಣ. ಲಿಡ್ ಓಪನ್ ಮಾಡಿ ಆದ್ಮೇಲೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಬನ್ನಿ. ಈಗ ನಾನೇ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ.
ಸೊ ಈಗ ಲಿಡ್ ಓಪನ್ ಮಾಡಿದ್ದೀನಿ, ಸ್ವಲ್ಪ ಕಡಿಮೆ ಮಾಡ್ಕೋತೀನಿ. ನೋಡ್ಬೋದು, ಆಹಾ ಯಮ್ಮಿ ಯಮ್ಮಿ ಸ್ಮೆಲ್ ಬರ್ತಾ ಇದೆ. ನೋಡ್ಬೋದು ಆಯಿಲ್ ಎಲ್ಲನೂ ಹೊರಗಡೆ ಚೆನ್ನಾಗಿ ಆಯಿಲ್ ಎಲ್ಲ ಹೊರಗಡೆ ಬಿಟ್ಕೊಂಡಿದೆ. ತುಂಬ ಸಖತ್ತಾಗಿ ಸ್ಮೆಲ್ ಬರ್ತಾ ಇದೆ. ಈಗ ನಾನು ಇದೆಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೋತೀನಿ. ಈಗ ನಾನು ಇನ್ನೊಂದ್ಸತಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟಿದ್ದೀನಿ. ಆಗಾಗ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಿ, ಇಲ್ಲಾಂದ್ರೆ ನೀರು ಹಾಕಿಲ್ಲಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಈ ಚಿಕನ್ಗೆ ನೀವು ಬ್ಯಾಚುಲರ್ ಚಿಕನ್ ಅಂತ ಹೇಳ್ಬೋದು, ಅಲ್ಲ ಕ್ವಿಕ್ ಚಿಕನ್ ಅಂತಾನೂ ಹೇಳ್ಬೋದು, ಈಸಿ ಚಿಕನ್ ರೆಸಿಪಿ ಅಂತಾನೂ ಹೇಳ್ಬೋದು. ಏನು ಬೇಕೋ ಆ ಹೆಸರು ಇಟ್ಕೊಳ್ಳಿ. ಬಟ್ ನಾನು ಮಾತ್ರ ಇದನ್ನ 1 ಪಾಟ್ ಚಿಕನ್ ಅಂತಲೇ ಹೇಳೋದು. ಯಾಕಂದರೆ 1 ಪಾಟಲ್ಲಿ ಹಾಕ್ಬಿಟ್ಟು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಸಖತ್ತಾಗಿ ಆಮೇಲೆ ಕುಕ್ ಮಾಡ್ಬಿಟ್ಟು ಈಸಿಯಾಗಿ ಕುಕ್ ಮಾಡಿಬಿಡ್ಬೋದು ಅಷ್ಟೇ. ಏನು ತುಂಬ ಕೆಲಸ ಮಾಡೋ ಅಂಥ ನೆಸೆಸಿಟಿ ಏನೂ ಇರಲ್ಲ. ಸೊ ಹಾಗಾಗಿ ತುಂಬ ಈಸಿಯಾಗಿ ಮಾಡೋ ಅಂಥ ರೆಸಿಪಿ ಇದು. ನನಗೆ ಅದು ತುಂಬ ಟೇಸ್ಟಿಯಾಗೂ ಇರುತ್ತೆ, ಮಾಡೋದಕ್ಕೆ ಕೂಡ ಏನು ಅಷ್ಟು ಕಷ್ಟನೂ ಇರಲ್ಲ. ಸೊ ಹಾಗಾಗಿ ಈ ರೆಸಿಪಿ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇದನ್ನು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಓಕೆ, ನೋಡಿ ಚಿಕನ್ ಆಲ್ಮೋಸ್ಟ್ ಎಲ್ಲ ಕುಕ್ ಆಗಾಯಿತು. ಆಯಿಲ್ ಎಲ್ಲನೂ ಆಲ್ಮೋಸ್ಟ್ ಡ್ರೈ ಆಗಿದೆ. ನಿಮಗೆ ಈ ಲೆವೆಲಲ್ಲಿ ಬಂದಮೇಲೆ ನಿಮ್ಗೆ ಏನಾದರೂ ಸ್ವಲ್ಪ ವಾಟರ್ ಏನಾದರೂ ಬೇಕು, ಸ್ವಲ್ಪ ಗ್ರೇವಿ ಟೈಪ್ ಬೇಕಂದ್ರೆ ನೀವು ಸ್ವಲ್ಪ ಒಂದು ಸ್ಮಾಲ್ ಗ್ಲಾಸ್ ಅಷ್ಟು ವಾಟರ್ನ ಮಿಕ್ಸ್ ಮಾಡ್ಕೋಬಹುದು ಅಷ್ಟೇ. ಸೊ ಈಗ ನೀವು ಚೆಕ್ ಮಾಡ್ಕೊಳ್ಳಿ, ಉಪ್ಪು ಖಾರ ಹುಳಿ ಎಲ್ಲಾನು ಕರೆಕ್ಟ್ ಇದೆಯಾ ಅಂತ. ಯಾವುದಾದ್ರೂ ಆ್ಯಡ್ ಮಾಡ್ಕೊಳ್ಳೋದಿದ್ರೆ ಆ್ಯಡ್ ಮಾಡ್ಕೋಬಹುದು. ನಂದು ಎಲ್ಲಾನು ಕರೆಕ್ಟ್ ಆಗಿದೆ. ಸೊ ನಾನೇನು ಆ್ಯಡ್ ಮಾಡ್ತಾ ಇಲ್ಲ. ಈಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಸೊ ಈಗ ನಾನು ಒಂದು ಹಾಫ್ ಲೆಮನ್ ತಗೊಂಡಿದ್ದೀನಿ. ಈ ಹಾಫ್ ಲೆಮನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಹಾಫ್ ಲೆಮನ್ ಹಾಕಿ ಆದ್ಮೇಲೆ ಇಲ್ಲಿ ನೋಡಿ ಹತ್ರ ಬಕ್ಕುಟ ಇಷ್ಟು ಒಂದು ಕೈಯಷ್ಟು ಕರಿ ಲೀಫು ಫ್ರೆಶ್ ಆಗಿರ್ಬೇಕು. ಸೊ ನನ್ನ ಕೈಯಷ್ಟು ಒಂದು ಕಪ್ಪಷ್ಟು ಅಂತ ಅನ್ಕೊಳ್ಳಿ. ಕರಿ ಲೀಫ್ನ ಕರ್ಬೇವು ಸೊಪ್ಪನ್ನ ಫ್ರೆಶ್ ಇರಬೇಕು, ಒಣಗಿರಬಾರ್ದು, ಫ್ರೆಶ್ ಆಗಿರ್ಬೇಕು. ಇದನ್ನ ನಾನು ಈಗ ಚೆನ್ನಾಗಿ ವಾಶ್ ಮಾಡಿ ಆಯ್ತು. ಈಗ ಇದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ ಕರಿ ಲೀಫ್ನ ಹಾಕ್ಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಡೋಣ. ಸೊ ಇದು ಆಲ್ಮೋಸ್ಟ್ ಎಲ್ಲಾನು ಆಯಿತು. ಈಗ ಕರಿ ಲೀಫ್ ಹಾಕಿದ್ದೀನಲ್ಲ, ಸೊ ಹಾಗಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 10 ನಿಮಿಷ ಜಸ್ಟ್ ಹಾಗೆ ಇಡ್ತೀನಿ. ಆದ್ಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಬಿಟ್ಬಿಡೋಣ. ಆಮೇಲೆ ನಾನು ನಿಮಗೆ ಸರ್ವ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಓಕೆ, ಸೊ ಈಗ ರೆಸಿಪಿ ಕಂಪ್ಲೀಟ್ ಆಯಿತು. ಸಖತ್ತಾಗಿ ಸ್ಮೆಲ್ ಬರ್ತಾ ಇದೆ. ಚಿಕನ್ ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ. ಎಲ್ಲ ಮಸಾಲೆ ಎಲ್ಲಾನು ಚೆನ್ನಾಗಿ ಹಿಡ್ಕೊಂಡಿದೆ. ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ನೋಡ್ಬೋದು ನಮ್ಮ 1 ಪಾಟ್ ಚಿಕನ್ ರೆಡಿ ಟು ಈಟ್. ಸಖತ್ತಾಗಿದೆ. ಸಖತ್ತಾಗಿದೆ. ಟೇಸ್ಟ್ ಸೂಪರ್ ಆಗಿ ಬಂದಿದೆ. ಸಖತ್ ಯಮ್ಮಿ ಆಗಿದೆ. ನೀವು ಕೂಡ ಮನೇಲಿ ಇದನ್ನ ಟ್ರೈ ಮಾಡಲೇಬೇಕು. ಒಂದು ನಿಮಿಷ ನಾನು ತಿನ್ಬಿಟ್ಟು ಮಾತಾಡ್ತೀನಿ. ನಮ್ಮ ಕ್ಯಾಮ್ರಾಮ್ಯಾನ್ ಇದ್ದಾರೆ, ನಮ್ಮ ಕ್ಯಾಮ್ರಾಮ್ಯಾನಿಗೆ ಕೊಡೋಣ. 100 out of 100. ನಮ್ಮ ಕ್ಯಾಮ್ರಾಮ್ಯಾನ್ ಕೂಡ ಸೂಪರ್ ಆಗಿದೆ ಅಂತ ಹೇಳಿದ್ರು. ಸಖತ್ತಾಗಿದೆ. ಸೊ ಅಷ್ಟೇ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮಾಡಿರೋ 1 ಪಾಟ್ ಚಿಕನ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಏನ್ ಮಾಡಬೇಕು, ಈ ವಿಡಿಯೋಗೆ ನೀವು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿದ್ರಿ ಮನೇಲಿ ಅಂತ ನನಗೆ ಕಾಮೆಂಟ್ ಮಾಡಿಬಿಟ್ಟು ತಿಳಿಸಿ. ಆಮೇಲೆ ಟೇಸ್ಟ್ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿಬಿಟ್ಟು ಹೇಳಿ, ಆಯ್ತಾ? ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಒಂದಿಗೆ ನಿಮ್ಮನ್ನ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿ.